ವೆಲ್ಕಮ್ ಬ್ಯಾಕ್. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲೀಗ್ ಪ್ರವೀಣ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ಪ್ರವೀಣ್. ಥ್ಯಾಂಕ್ ಯು ಅಶ್ವಿನಿ. ಜೈಲುಗಳಲ್ಲಿ ಕೈದಿಗಳಿಗೆ ರಾಜತಿಥ್ಯ ಹಿನ್ನೆಲೆಯಲ್ಲಿ ಟಫ್ ರೂಲ್ಸ್ ಜಾರಿಯಾಗಿದೆ. ಕರ್ನಾಟಕದ ಎಲ್ಲಾ ಕಾರಾಗೃಹಗಳಿಗೆ ಹೊಸ ನಿಯಮಗಳು ಶಿಫಾರಸಾಗಿದೆ. 3 ವರ್ಷದ ಒಂದೇ ಕಡೆ ಇರುವಂತಹ ಅಧಿಕಾರಿ ಸಿಬ್ಬಂದಿ ವರ್ಗಾವಣೆ ಮಾಡಲಾಗುತ್ತೆ. ಬ್ಯಾರಕ್ ಒಳಗೆ ಕಡ್ಡಾಯವಾಗಿ ಸಿಸಿಟಿವಿಯನ್ನ ಅಳವಡಿಕೆ ಮಾಡಬೇಕು. ಜೈಲು ಸಿಬ್ಬಂದಿಗೆ ಬಾಡಿ ಓನ್ ಕ್ಯಾಮೆರಾ ಕಡ್ಡಾಯವಾಗಿದೆ. ಕೈದಿಗಳಿಗೆ ಹೊರಗಿನ ಊಟ, ತಿಂಡಿ, ಹಣ್ಣುಗಳನ್ನು ನಿಷೇಧ ಮಾಡಲಾಗಿದೆ. ಸರ್ಕಾರಕ್ಕೆ ಎಡಿಜಿಪಿ ನೇತೃತ್ವದ ಉನ್ನತ ಮಟ್ಟದ ಸಮಿತಿ ಶಿಫಾರಸನ್ನ ಮಾಡಿದೆ. ಎಡಿಜಿಪಿ ಆರ್ ಹಿತೇಂದ್ರ ನೇತೃತ್ವದ ಸಮಿತಿಯಿಂದ ಶಿಫಾರಸು ಮಾಡಲಾಗಿದೆ. ಸರ್ಕಾರಕ್ಕೆ ಜೈಲುಗಳ ಸುಧಾರಣೆಗೆ 30 ಅಂಶಗಳ ಶಿಫಾರಸು ಸಲ್ಲಿಕೆ ಮಾಡಲಾಗಿದೆ. ಇನ್ಮೇಲೆ ಟಫ್ ರೂಲ್ಸ್ ಜಾರಿಯಾಗುತ್ತೆ. ಸರ್ಕಾರಕ್ಕೆ ಜೈಲುಗಳ ಸುಧಾರಣೆಗೆ ಟಫ್ ರೂಲ್ಸ್ಗಳನ್ನು ಜಾರಿ ಮಾಡಲಾಗಿದೆ. ಜೈಲುಗಳಲ್ಲಿ ಕೈದಿಗಳಿಗೆ ರಾಜತಿಥ್ಯ ಹಿನ್ನೆಲೆ ಈ ರೀತಿಯಾಗಿ ಟಫ್ ರೂಲ್ಸ್ಗಳನ್ನು ಜಾರಿಗೆ ಶಿಫಾರಸು ಮಾಡಲಾಗಿದೆ. 3 ವರ್ಷ ಒಂದೇ ಕಡೆ ಇದ್ದಂತ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕು. ಬ್ಯಾರಕ್ಗೆ ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾವನ್ನ ಅಳವಡಿಕೆ ಮಾಡಬೇಕು. ಹೊರಗಿನ ಊಟ, ತಿಂಡಿಗೆ ಸಂಪೂರ್ಣವಾಗಿ ನಿಷೇಧವನ್ನ ಹೇರಬೇಕು. ಎಡಿಜಿಪಿ ಹಿತೇಂದ್ರ ಸಮಿತಿ ಈ ರೀತಿಯಾಗಿ ಶಿಫಾರಸನ್ನ ಮಾಡಿದೆ. ಸರ್ಕಾರಕ್ಕೆ ಎಡಿಜಿಪಿ ಸಮಿತಿ ಶಿಫಾರಸನ್ನ ಮಾಡಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರೆಹಮಾನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರೆಹಮಾನ್, ಇದೀಗ ಸರ್ಕಾರಕ್ಕೆ ಈ ರೀತಿಯಾಗಿ ಶಿಫಾರಸನ್ನ ಮಾಡಿರೋದು, ಈ ಒಂದು ಟಫ್ ರೂಲ್ಸ್ ಅಲ್ಲಿ ಯಾವೆಲ್ಲ ಅಂಶಗಳು ಇದೆ ಅಂತ ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಎಸ್ ಪ್ರವೀಣ್, ಏನಂದ್ರೆ ಜೈಲಿನಲ್ಲಿ ಯಾಕಂದ್ರೆ ಅಕ್ರಮಗಳು ಜಾಸ್ತಿ ನಡೀತಾ ಇತ್ತು. ಹೊರಗಿಗಿಂತ ಜೈಲಿನಲ್ಲೇ ಅಕ್ರಮಗಳು ಜಾಸ್ತಿ ನಡೀತಾ ಇತ್ತು. ಎಗ್ಗಿಲ್ಲದೆ ಅಂದ್ರೆ ಪ್ರತಿಯೊಂದು ಡ್ರಗ್ಸ್ ಇಂದ ಹಿಡಿದು, ಮೊಬೈಲ್ ಇಂದ ಹಿಡಿದು ಮತ್ತೆ ಇತ್ತೀಚೆಗೆ ರಾಜ್ಯಾತೀತ್ಯ ಸೇರಿದಂತೆ ಹಲವಾರು ಜೈಲುಗಳಲ್ಲಿ, ಭಾರತದ ಹಲವಾರು ಜೈಲುಗಳಲ್ಲಿ ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಎಗ್ಗಿಲ್ಲದೆ ನಡೀತಾ ಇತ್ತು. ಹಾಗಾಗಿ ಈಗ ಜೈಲುಗಳಲ್ಲಿ ಟಫ್ ರೂಲ್ಸ್ ಜಾರಿಯಾಗಿದೆ ಅಂತಾನೆ ಹೇಳ್ಬೋದು. ಕಾನೂನು ಸುವ್ಯವಸ್ಥೆಯ ಎಡಿಜಿಪಿ ಆಗಿರುವಂತಹ ಹಿತೇಂದ್ರ ಅವರ ನೇತೃತ್ವದಲ್ಲಿ 3 ಜನ IAS ಅಧಿಕಾರಿಗಳನ್ನ ನೇಮಿಸಿ ಪ್ರತಿಯೊಂದು ಜೈಲುಗಳ ಬಗ್ಗೆ ಅಂಶಗಳನ್ನ ಅಂದ್ರೆ ಸುಮಾರು 30 ಅಂಶಗಳನ್ನ ಈಗಾಗಲೇ ಸರ್ಕಾರಕ್ಕೆ ಅವರು ಶಿಫಾರಸು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಪ್ರತಿಯೊಂದು ಸಿಬ್ಬಂದಿಗಳಿಗೂ ಕೂಡ 3 ವರ್ಷಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅಲ್ಲಿ ಅಧಿಕಾರವನ್ನ ವಹಿಸೋ ಹಾಗಿಲ್ಲ. 2 ವರ್ಷದ ನಂತರ ಅವರನ್ನ ಮತ್ತೆ ಬೇರೆ ಜೈಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂಥದ್ದು ಸೇರಿದಂತೆ ಪ್ರತಿಯೊಂದು ಸಿಬ್ಬಂದಿಗಳಿಗೂ ಕೂಡ ಬಾಡಿ ಕ್ಯಾಮೆರಾಗಳನ್ನ ಫಿಕ್ಸ್ ಆಗಿಡಬೇಕು. ಮತ್ತೆ ಜೈಲಿನ ಗೋಡೆಗಳು ಏನಿದೆ ಅದು 30 ಅಡಿಯಷ್ಟು ಎತ್ತರವಾಗಿರಬೇಕು. ಯಾಕಂದ್ರೆ ಕೈದಿಗಳು ಕ್ರಿಮಿನಲ್ ಇರೋದ್ರಿಂದ ಯಾವುದೇ ರೀತಿಯಾದಂತಹ ಚಟುವಟಿಕೆಗಳಿಗೆ ಅವರಿಗೆ ಸಹಾಯ ಆಗಬಾರದು ಅನ್ನುವಂತ ಒಂದು ದೃಷ್ಟಿಕೋನದಿಂದ ಈ ರೀತಿಯಾದಂತಹ ಕೆಲವೊಂದಿಷ್ಟು ಅಂಶಗಳನ್ನ ಇಲ್ಲಿ ಅಳವಡಿಕೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಎಲ್ಲಾ ರೀತಿಯಾದಂತಹ ಕೈದಿಗಳನ್ನ ಒಂದೇ ಕೊಠಡಿಯಲ್ಲಿ ಹಾಕಬಾರದು, ಅಂದ್ರೆ ಮಿಕ್ಸ್ ಮಾಡಬಾರದು. ಅಂದ್ರೆ ಆಯಾ ಶಿಕ್ಷೆಗೆ ಅನುಗುಣವಾಗಿ ಕೆಲವೊಬ್ರು ಕೊಲೆಯ ಮೇಲೆ ಬಂದಿರ್ತಾರೆ, ಇನ್ ಕೆಲವೊಬ್ರು ರೇಪ್ ಮೇಲೆ ಅರೆಸ್ಟ್ ಆಗಿ ಒಳಗಡೆ ಬಂದಿರ್ತಾರೆ, ಇನ್ ಕೆಲವೊಬ್ರು ನಾರ್ಮಲ್ ಕಳ್ತನ, ಇನ್ನೊಂದು ಕೆಲವೊಂದಿಷ್ಟು ಆಯಾ ಒಂದು ಆಕ್ಟಿವಿಟೀಸ್ ಏನಿರುತ್ತೆ ಅವ್ರನ್ನೆಲ್ಲ ಕೂಡ ಅವರವರ ಒಂದು ಸಪರೇಟ್ ಆಗಿ ಕೈದಿಗಳನ್ನ ಹಾಕಬೇಕು ಅನ್ನುವಂಥದ್ದು. ಮತ್ತೆ ಊಟ ಮತ್ತೆ ಏನಿದ್ರು ಹೊರಗಿನ ಊಟ, ತಿಂಡಿ ಆಗಿರಬಹುದು, ಹಣ್ಣುಗಳಾಗಿರಬಹುದು, ಯಾವುದೇ ರೀತಿಯಾದಂತಹ ಹೊರಗಿನ ಒಂದು ಆಹಾರವನ್ನ ಕೈದಿಗಳಿಗೆ ಕೊಡಬಾರದು ಅನ್ನುವಂಥದ್ದನ್ನು ಕೂಡ ಈ ಒಂದು ಅಂಶಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಸ್ಟ್ರಿಕ್ಟ್ ಆಗಿರುವಂತದ್ದು, ಅಂದ್ರೆ ಭಾರತ ದೇಶದಲ್ಲಿರುವಂತಹ ಅತ್ಯಂತ ದೊಡ್ಡ ಜೈಲುಗಳಲ್ಲಾಗಿರುವಂತಹ ತಿಹಾರ್ ಆಗಿರಬಹುದು, ಚಿಂಚಲಗೂಡು ಜೈಲಾಗಿರಬಹುದು, ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿರುವಂತಹ ಪರಪ್ಪನ ಅಗ್ರಹಾರ ಸೇರಿದಂತೆ ಪ್ರತಿಯೊಂದು ಜೈಲುಗಳಿಗೂ ಕೂಡ ಈ ಒಂದು ರೂಲ್ಸ್ ಕಡ್ಡಾಯ ಇನ್ ಮುಂದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜೈಲಿನಲ್ಲಿ ಆಕ್ಟಿವಿಟೀಸ್ಗಳು ಬೇರೆ ಬೇರೆ ರೀತಿಯಲ್ಲಿ ಆಗುತ್ತೆ. ಮತ್ತೆ ಟೆರರಿಸ್ಟ್ಗಳನ್ನು ರಾಜ್ಯಾತಿಥ್ಯವನ್ನು ಅನುಭವಿಸುತ್ತಿದ್ದಾರೆ. ಹಾಗಾಗಿ ಇವರೆಲ್ಲರಿಗೂ ಕೂಡ ಕಡಿವಾಣ ಹಾಕುವಂತ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಟಫ್ ರೂಲ್ಸ್ ಅನ್ನ ಜಾರಿಗೆ ತರಲಾಗಿದೆ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ರೆಹಮಾನ್ ತಮ್ಮೆಲ್ಲ ಮಾಹಿತಿಗೆ. ವೆಲ್ಕಮ್ ಬ್ಯಾಕ್. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲೀಗ್ ಪ್ರವೀಣ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ಪ್ರವೀಣ್. ಥ್ಯಾಂಕ್ ಯು ಅಶ್ವಿನಿ. ಜೈಲುಗಳಲ್ಲಿ ಕೈದಿಗಳಿಗೆ ರಾಜತಿಥ್ಯ ಹಿನ್ನೆಲೆಯಲ್ಲಿ ಟಫ್ ರೂಲ್ಸ್ ಜಾರಿಯಾಗಿದೆ. ಕರ್ನಾಟಕದ ಎಲ್ಲಾ ಕಾರಾಗೃಹಗಳಿಗೆ ಹೊಸ ನಿಯಮಗಳು ಶಿಫಾರಸಾಗಿದೆ. 3 ವರ್ಷದ ಒಂದೇ ಕಡೆ ಇರುವಂತಹ ಅಧಿಕಾರಿ ಸಿಬ್ಬಂದಿ ವರ್ಗಾವಣೆ ಮಾಡಲಾಗುತ್ತೆ. ಬ್ಯಾರಕ್ ಒಳಗೆ ಕಡ್ಡಾಯವಾಗಿ ಸಿಸಿಟಿವಿಯನ್ನ ಅಳವಡಿಕೆ ಮಾಡಬೇಕು. ಜೈಲು ಸಿಬ್ಬಂದಿಗೆ ಬಾಡಿ ಓನ್ ಕ್ಯಾಮೆರಾ ಕಡ್ಡಾಯವಾಗಿದೆ. ಕೈದಿಗಳಿಗೆ ಹೊರಗಿನ ಊಟ, ತಿಂಡಿ, ಹಣ್ಣುಗಳನ್ನು ನಿಷೇಧ ಮಾಡಲಾಗಿದೆ. ಸರ್ಕಾರಕ್ಕೆ ಎಡಿಜಿಪಿ ನೇತೃತ್ವದ ಉನ್ನತ ಮಟ್ಟದ ಸಮಿತಿ ಶಿಫಾರಸನ್ನ ಮಾಡಿದೆ. ಎಡಿಜಿಪಿ ಆರ್ ಹಿತೇಂದ್ರ ನೇತೃತ್ವದ ಸಮಿತಿಯಿಂದ ಶಿಫಾರಸು ಮಾಡಲಾಗಿದೆ. ಸರ್ಕಾರಕ್ಕೆ ಜೈಲುಗಳ ಸುಧಾರಣೆಗೆ 30 ಅಂಶಗಳ ಶಿಫಾರಸು ಸಲ್ಲಿಕೆ ಮಾಡಲಾಗಿದೆ. ಇನ್ಮೇಲೆ ಟಫ್ ರೂಲ್ಸ್ ಜಾರಿಯಾಗುತ್ತೆ. ಸರ್ಕಾರಕ್ಕೆ ಜೈಲುಗಳ ಸುಧಾರಣೆಗೆ
ಟಫ್ ರೂಲ್ಸ್ ಗಳನ್ನ ಜಾರಿ ಮಾಡಲಾಗಿದೆ. ಜೈಲುಗಳಲ್ಲಿ ಕೈದಿಗಳಿಗೆ ರಾಜತೀರ್ಥ ಹಿನ್ನೆಲೆ ಈ ರೀತಿಯಾಗಿ ಟಫ್ ರೂಲ್ಸ್ ಗಳನ್ನ ಜಾರಿಗೆ ಶಿಫಾರಸು ಮಾಡಲಾಗಿದೆ. 3 ವರ್ಷ ಒಂದೇ ಕಡೆ ಇದ್ದಂತ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕು. ಬಾರಕ್ಕೆ ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾವನ್ನ ಅಳವಡಿಕೆ ಮಾಡಬೇಕು. ಹೊರಗಿನ ಊಟ ತಿಂಡಿಗೆ ಸಂಪೂರ್ಣವಾಗಿ ನಿಷೇಧವನ್ನ ಹೇರಬೇಕು. ಎಡಿಜಿಪಿ ಹಿತೇಂದ್ರ ಸಮಿತಿ ಈ ರೀತಿಯಾಗಿ ಶಿಫಾರಸನ್ನ ಮಾಡಿದೆ. ಸರ್ಕಾರಕ್ಕೆ ಎಡಿಜಿಪಿ ಸಮಿತಿ ಶಿಫಾರಸನ್ನ ಮಾಡಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರೆಹಮಾನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರೆಹಮಾನ್, ಇದೀಗ ಸರ್ಕಾರಕ್ಕೆ ಈ ರೀತಿಯಾಗಿ ಶಿಫಾರಸನ್ನ ಮಾಡಿರೋದು, ಈ ಒಂದು ಟಫ್ ರೂಲ್ಸ್ ಅಲ್ಲಿ ಯಾವೆಲ್ಲ ಅಂಶಗಳು ಇದೆ ಅಂತ ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಎಸ್ ಪ್ರವೀಣ್, ಏನಂದ್ರೆ ಜೈಲಿನಲ್ಲಿ ಯಾಕಂದ್ರೆ ಅಕ್ರಮಗಳು ಜಾಸ್ತಿ ನಡೀತಾ ಇತ್ತು. ಹೊರಗಿಗಿಂತ ಜೈಲಿನಲ್ಲೇ ಅಕ್ರಮಗಳು ಜಾಸ್ತಿ ನಡೀತಾ ಇತ್ತು. ಎಗ್ಗಿಲ್ಲದೆ ಅಂದ್ರೆ ಪ್ರತಿಯೊಂದು ಡ್ರಗ್ಸ್ ಇಂದ ಹಿಡಿದು ಮೊಬೈಲ್ ಇಂದ ಹಿಡಿದು ಮತ್ತೆ ಇತ್ತೀಚೆಗೆ ರಾಜ್ಯಾತೀತ ಸೇರಿದಂತೆ ಹಲವಾರು ಜೈಲುಗಳಲ್ಲಿ, ಭಾರತದ ಹಲವಾರು ಜೈಲುಗಳಲ್ಲಿ ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಎಗ್ಗಿಲ್ಲದೆ ನಡೀತಾ ಇತ್ತು. ಹಾಗಾಗಿ ಈಗ ಜೈಲುಗಳಲ್ಲಿ ಟಫ್ ರೂಲ್ಸ್ ಜಾರಿಯಾಗಿದೆ ಅಂತಾನೆ ಹೇಳ್ಬೋದು. ಕಾನೂನು ಸುವ್ಯವಸ್ಥೆಯ ಎಡಿಜಿಪಿ ಆಗಿರುವಂತಹ ಹಿತೇಂದ್ರ ಅವರ ನೇತೃತ್ವದಲ್ಲಿ 3 ಜನ IAS ಅಧಿಕಾರಿಗಳನ್ನ ನೇಮಿಸಿ ಪ್ರತಿಯೊಂದು ಜೈಲುಗಳ ಬಗ್ಗೆ ಅಂಶಗಳನ್ನ ಅಂದ್ರೆ ಸುಮಾರು 30 ಅಂಶಗಳನ್ನ ಈಗಾಗಲೇ ಸರ್ಕಾರಕ್ಕೆ ಅವರು ಶಿಫಾರಸು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಪ್ರತಿಯೊಂದು ಸಿಬ್ಬಂದಿಗಳಿಗೂ ಕೂಡ 3 ವರ್ಷಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅಲ್ಲಿ ಅಧಿಕಾರವನ್ನ ವಹಿಸೋ ಹಾಗಿಲ್ಲ. 2 ವರ್ಷದ ನಂತರ ಅವರನ್ನ ಮತ್ತೆ ಬೇರೆ ಜೈಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂಥದ್ದು ಸೇರಿದಂತೆ ಪ್ರತಿಯೊಂದು ಸಿಬ್ಬಂದಿಗಳಿಗೂ ಕೂಡ ಬಾಡಿ ಕ್ಯಾಮೆರಾಗಳನ್ನ ಫಿಕ್ಸ್ ಆಗಿಡಬೇಕು. ಮತ್ತೆ ಜೈಲಿನ ಗೋಡೆಗಳು ಏನಿದೆ ಅದು 30 ಅಡಿಯಷ್ಟು ಎತ್ತರವಾಗಿರಬೇಕು. ಯಾಕಂದ್ರೆ ಕೈದಿಗಳು ಕ್ರಿಮಿನಲ್ ಇರೋದ್ರಿಂದ ಯಾವುದೇ ರೀತಿಯಾದಂತಹ ಚಟುವಟಿಕೆಗಳಿಗೆ ಅವರಿಗೆ ಸಹಾಯ ಆಗಬಾರದು ಅನ್ನುವಂತ ಒಂದು ದೃಷ್ಟಿಕೋನದಿಂದ ಈ ರೀತಿಯಾದಂತಹ ಕೆಲವೊಂದಿಷ್ಟು ಅಂಶಗಳನ್ನ ಇಲ್ಲಿ ಅಳವಡಿಕೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಎಲ್ಲಾ ರೀತಿಯಾದಂತಹ ಕೈದಿಗಳನ್ನ ಒಂದೇ ಕೊಠಡಿಯಲ್ಲಿ ಹಾಕಬಾರದು, ಅಂದ್ರೆ ಮಿಕ್ಸ್ ಮಾಡಬಾರದು. ಅಂದ್ರೆ ಆಯಾ ಶಿಕ್ಷೆಗೆ ಅನುಗುಣವಾಗಿ ಕೆಲವೊಬ್ರು ಕೊಲೆಯ ಮೇಲೆ ಬಂದಿರ್ತಾರೆ, ಇನ್ ಕೆಲವೊಬ್ರು ರೇಪ್ ಮೇಲೆ ಅರೆಸ್ಟ್ ಆಗಿ ಒಳಗಡೆ ಬಂದಿರ್ತಾರೆ, ಇನ್ ಕೆಲವೊಬ್ರು ನಾರ್ಮಲ್ ಕಳ್ತನ, ಇನ್ನೊಂದು ಕೆಲವೊಂದಿಷ್ಟು ಆಯಾ ಒಂದು ಆಕ್ಟಿವಿಟೀಸ್ ಏನಿರುತ್ತೆ ಅವ್ರನ್ನೆಲ್ಲ ಕೂಡ ಅವರವರ ಒಂದು ಸಪರೇಟ್ ಆಗಿ ಕೈದಿಗಳನ್ನ ಹಾಕಬೇಕು ಅನ್ನುವಂಥದ್ದು. ಮತ್ತೆ ಊಟ ಮತ್ತೆ ಏನಿದ್ರು ಹೊರಗಿನ ಊಟ ತಿಂಡಿ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಯಾವುದೇ ರೀತಿಯಾದಂತಹ ಹೊರಗಿನ ಒಂದು ಆಹಾರವನ್ನ ಕೈದಿಗಳಿಗೆ ಕೊಡಬಾರದು ಅನ್ನುವಂಥದ್ದನ್ನು ಕೂಡ ಈ ಒಂದು ಅಂಶಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಸ್ಟ್ರಿಕ್ಟ್ ಆಗಿರುವಂತದ್ದು, ಅಂದ್ರೆ ಭಾರತ ದೇಶದಲ್ಲಿರುವಂತಹ ಅತ್ಯಂತ ದೊಡ್ಡ ಜೈಲುಗಳಲ್ಲಾಗಿರುವಂತಹ ತಿಹಾರ್ ಆಗಿರಬಹುದು, ಚಿಂಚಲಗೂಡು ಜೈಲಾಗಿರಬಹುದು, ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿರುವಂತಹ ಪರಪ್ಪನ ಅಗ್ರಹಾರ ಸೇರಿದಂತೆ ಪ್ರತಿಯೊಂದು ಜೈಲುಗಳಿಗೂ ಕೂಡ ಈ ಒಂದು ರೂಲ್ಸ್ ಕಡ್ಡಾಯ ಇನ್ ಮುಂದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜೈಲಿನಲ್ಲಿ ಆಕ್ಟಿವಿಟೀಸ್ಗಳು ಬೇರೆ ಬೇರೆ ರೀತಿಯಲ್ಲಿ ಆಗುತ್ತೆ. ಮತ್ತೆ ಟೆರರಿಸ್ಟ್ಗಳು ರಾಜ್ಯಾತಿಥ್ಯವನ್ನು ಅನುಭವಿಸುತ್ತಿದ್ದಾರೆ. ಹಾಗಾಗಿ ಇವರೆಲ್ಲರಿಗೂ ಕೂಡ ಕಡಿವಾಣ ಹಾಕುವಂತ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಟಫ್ ರೂಲ್ಸ್ ಅನ್ನ ಜಾರಿಗೆ ತರಲಾಗಿದೆ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ರೆಹಮಾನ್ ತಮ್ಮೆಲ್ಲ ಮಾಹಿತಿಗೆ.